ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸದ್ಯ ಹಬ್ಬದ ಕೆಲಸ ಮುಗೀತು, ಹಾಗಾಗಿ ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಡಿದ್ದೆ, ಅದು ನಿಮ್ಗೆ ತೋರಿಸೋಣ ಅಂತೇಳಿ ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ಹೊಸ್ದಾಗಿ ಒಂದು ಚಾನಲ್ ಇದು ಮಾಡಿದ್ದೀನಿ, ಎಲ್ಲ ಸಪೋರ್ಟ್ ಮಾಡಿ. ಫಸ್ಟ್ ನಿಮಗೆ ಶಾಪಿಂಗ್ ಬಗ್ಗೆ ಹೇಳ್ತೀನಿ. ನಾನು ಇದನ್ನೆಲ್ಲ ಮೈಸೂರಲ್ಲಿ ಶಾಪಿಂಗ್ ಮಾಡಿದ್ದು. ಮೈಸೂರಲ್ಲಿ ಫಂಕ್ಷನ್ ಇತ್ತು, ಹಂಗಾಗಿ ಓದ್ಬಲ್ಲ ಅಂತೇಳಿ ಶಿವರಾಮಪೇಟೆಯಲ್ಲಿ ವಂದನಾ ಆರ್ಟ್ಸ್ ಅಂತ ಇದೆ, ಇದರಲ್ಲಿ ನಾವು ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಇದೆಲ್ಲ ಸ್ವಲ್ಪ ಜರ್ಮನ್ ಸಿಲ್ವರ್ ಇದೆ, ಸ್ವಲ್ಪ ಬೆಳ್ಳಿನೂ ಇದೆ. ತೋರಿಸ್ತೀನಿ ಏನೇನು ಅಂತ ಹೇಳಿ ನಿಮಗೆ ನಾನು. ಮತ್ತು ಇದು ಸ್ಯಾರೀಸ್ ಎಲ್ಲ ನಾವು ಹಾಸನಲ್ಲಿರೋದು, ಹಂಗಾಗಿ ನಾವು ಹಾಸನದಲ್ಲಿ ಸುಧಾ ಸಿಲ್ಕ್ಸ್ ಇದೆ, SBD ಥಿಯೇಟರ್ ರೋಡಲ್ಲಿ, ಅಲ್ಲಿ ನಾನು ಸ್ಯಾರಿ ಎಲ್ಲ ತೊಗೊಂಡಿದ್ದು. ನಿಮಗೆ ಫಸ್ಟ್ ಒಂದೊಂದಾಗಿ ತೋರಿಸ್ತೀನಿ. ಫಸ್ಟ್ ನಿಮಗೆ ಎಲಿಫೆಂಟ್ ತೋರಿಸ್ತೀನಿ ನಾನು. ನೋಡಿ, ಇದು ಎಲಿಫೆಂಟ್. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಒಂದು ತೊಗೊಬೇಕು ಒಂದು ಸೆಟ್ಟು ಅಂತೇಳಿ. ತುಂಬ ಒಂದು 4-5 ವರ್ಷನೇ ಆಗಿತ್ತು ನನಗೆ ತೊಗೋಬೇಕು ಅಂತೇಳಿ. ತೊಗೊಳಕ್ಕೆ ಟೈಮ್ ಆಗಿರಲಿಲ್ಲ. ನೋಡಿ, ಇವಾಗ ಟೈಮ್ ಬಂದಿದೆ. ಇದೆರಡು ಎಲಿಫೆಂಟ್ಗೆ 950 ಅಲ್ಲ 930 ಎರಡು ತೊಗೊಂಡಿದ್ದೀನಿ. ಎರಡು ಬೇಕಲ್ವಾ, ಒಂದು ಬೇಡ ಅಂತೇಳಿ ಎರಡು ತೊಗೊಂಡೆ. ಎರಡು ಸೇಮ್ ಇದೆ, ತುಂಬ ಚೆನ್ನಾಗಿದೆ. ನೋಡಿ, ತುಂಬ ವೆಯ್ಟು ಇದೆ, ನೋಡೋಕ್ಕಷ್ಟೇ ತುಂಬ ನೋಡಿ, ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಇದೆರಡು ಎಲಿಫೆಂಟ್ ತೊಗೊಂಡೆ. ನೆಕ್ಸ್ಟು ಇದು 4 ಬಟ್ಟೆ ತೊಗೊಂಡೆ. ಇದು ನನ್ನ ಹತ್ರ ಬೆಳ್ಳಿದ್ದು ಒಂದಿತ್ತು, ಸೇಮ್ ಸೈಜು, ಸೇಮ್ ಇದೇ ಥರ ಇದೆ. ಹಾಗಾಗಿ ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಇದು 4 ಬೈಲ್ ತೊಗೊಂಡಿದ್ದೀನಿ. ಜರ್ಮನ್ ಸಿಲ್ವರ್ ಇದು ಒಂದಕ್ಕೆ 250 ಅನ್ಸುತ್ತೆ ಒಂದಕ್ಕೆ. ಹಾಗಾಗಿ 4 ಬೈಲ್ ತೊಗೊಂಡೆ ನಾನು. ಚೆನ್ನಾಗಿದೆ ಇದು. ಅವರು 3-4 ಥರದ ಕ್ವಾಲಿಟಿ ತೋರಿಸ್ತಾರೆ, ಅಂದರೆ ಬ್ಲ್ಯಾಕ್ ಆಗೋದು ಮತ್ತು ಪರ್ಮನೆಂಟು ಲೈಫ್ ಟೈಮ್ ಇರೋದು, ಆ ಥರ ಎಲ್ಲ ತೋರಿಸ್ತಾರೆ. ನಾನು ಹಂಗಾಗಿ ಯಾವಾಗಲೂ ಲೈಫ್ ಟೈಮ್ ಇರೋದನ್ನೇ ತೊಗೋತೀನಿ, ಯಾಕೆಂದರೆ ಮತ್ತೆ ಇನ್ವೆಸ್ಟ್ ಮಾಡೋದೇನು ಅಂತೇಳಿ. ಇದು 250 ಒಂದಕ್ಕೇ. ಕಡಿಮೆದಂದರೆ ಏನು ಹೇಳಿದ್ರು, ರೈಟು ನೆನಪಿಲ್ಲ ನನಗೆ, ಅದು ಹೇಳಿದ್ರು. ಅದು ತೊಗೊಳಕ್ಕೆ ಹೋಗ್ಬಿಡಿ, ತೊಗೊಂಡ್ರೆ ಇದೇನೇ ತೊಗೊಳ್ಳಿ ಜರ್ಮನ್ ಸಿಲ್ವರಲ್ಲಿ. ಇದು ಚೆನ್ನಾಗಿದೆ. ಇದು ಹೇಳಿದ್ರು ಲೈಫ್ ಟೈಮ್ ಗ್ಯಾರಂಟಿ ಇದೆ, ಅಕಸ್ಮಾತ್ ಬ್ಲ್ಯಾಕ್ ಆದರೂ ನಾವು ತೊಗೊಂಡೋಗಿ ಕೊಟ್ಟರೆ ಅವರು ಮತ್ತೆ ಬೇರೆ ಪೀಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದೊಂದು ಬೌಲು, 4 ಬೌಲ್ ತೊಗೊಂಡೆ. ಮತ್ತು ನೆಕ್ಸ್ಟ್ ನಿಮಗೆ ಇದು ಚಿಕ್ಕ ಸ್ಟ್ಯಾಂಡು, ಒಂದು ಕಾಮಾಕ್ಷಿ ದೀಪಕ್ಕೆ ಮತ್ತು 2 ಆ ಕಡೆ ಈ ಕಡೆ ದೀಪ ಇಡ್ತೀನಲ್ವ ದೇವ್ರ ಮನೆಗೆ. ಹಾಗಾಗಿ ಇದು 3 ತೊಗೊಂಡೆ. ಈಗ ಒಂದಕ್ಕೆ 75, ಒಂದಕ್ಕೆ 75, 3 ತೊಗೊಂಡೆ ನಾನು. 3 ಬೇಕು ದೇವ್ರ ಮನೆಗೆ ಇಡೋಣ ಅಂತ ಹೇಳಿ 3 ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟು ಇದು ಸ್ಟ್ಯಾಂಡು ಬೇಕಿತ್ತು, ಮನೇಲಿತ್ತು ಆಲ್ರೆಡಿ. ಹಾಗಾಗಿ ಅಂದರೆ ಸ್ವಲ್ಪ ಚಿಕ್ಕದಿತ್ತು, ದೊಡ್ಡದಿಲ್ಲ ನನಗೆ. ಇದೊಂದು ದೊಡ್ಡದು ಬೇಕಿತ್ತು ಲಕ್ಷ್ಮಿ ಕೂರ್ಸೋಕ್ಕೆ ಅಂತ ಹೇಳಿ. ಲಕ್ಷ್ಮಿನ ಇಲ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಇದ್ರ ಮೇಲೆ ಫುಲ್ ಅದು ಸ್ಟ್ಯಾಂಡ್ ಇದೆಯಲ್ಲ, ಅದು ಇಷ್ಟಾಗಲ ಬರುತ್ತೆ. ಹಂಗಾಗಿ ಸ್ವಲ್ಪ ದೊಡ್ಡದೇ ಬೇಕು ಅಂತೇಳಿ ತೊಗೊಂಡೆ. ಇದು ಎಷ್ಟು ವರ್ತ್ ಅಂತಂದರೆ ಎರಡಕ್ಕೆ 450 ಅಷ್ಟೇ. ನೋಡಿ, 2 ಸ್ಟ್ಯಾಂಡ್ಗೆ 450. ಮತ್ತು ಫಿನಿಶಿಂಗು ಚೆನ್ನಾಗಿದೆ, ಹಂಗಂತೇಳಿ ದುಡ್ಡು ಕಡಿಮೆ ಅಂತೇಳಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೇನಿಲ್ಲ, ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ. ಎರಡಕ್ಕೆ 450. ಇನ್ನೂ ಸ್ವಲ್ಪ ಚಿಕ್ಕದಿತ್ತು, ಅಂದರೆ ಒಂದು ಲೇಯರ್ ಇದು ಮಾಡಿ ಇಷ್ಟು ಇತ್ತು, ಅಷ್ಟಕ್ಕೆ 350 ಇತ್ತು. ತುಂಬ ವರ್ತ್ ಅನ್ನಿಸ್ತು. ಇಲ್ಲಿ ಆಲ್ಮೋಸ್ಟ್ ನಾವು ಮಾರ್ಕೆಟಲ್ಲೆಲ್ಲ ಕೇಳಿದ್ರೆ ಈ ಒಂದಕ್ಕೆ 700, ಲಾಸ್ಟ್ 500 ತೊಗೊಳ್ಳಿ ಆ ಥರ ಎಲ್ಲ ಹೇಳ್ತಾರೆ. ಹಾಗಾಗಿ ಇದು ಎರಡಕ್ಕೆ 450 ಕೊಟ್ಟು ತುಂಬ ವರ್ತ್ ಅನ್ನಿಸ್ತು. ನನ್ನ ಫ್ರೆಂಡ್ಸ್ ಎಲ್ಲ ತೋರಿಸಿದ್ರು, ಅವರು ಅದನ್ನೇ ಹೇಳ್ತಿದ್ರು, ತುಂಬ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಚೆನ್ನಾಗಿದೆ, 450 ಆರಾಮಾಗಿ ತೊಗೋಬೋದು ಅಂತೇಳಿ ಅವರು ಹೇಳ್ತಿದ್ರು. ಇದೆರಡು. ಮತ್ತು ನೆಕ್ಸ್ಟು ನಿಮಗೆ ಇದು ಜರ್ಮನ್ ಸಿಲ್ವರು. ಇದು 3800. ನೋಡಿ, ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ಸಖತ್ತು ಚೆನ್ನಾಗಿದೆ. ಇದು ನನಗೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ತಟ್ಟೆ. ಆಮೇಲೆ ಇದು ಅಷ್ಟೇ ಜರ್ಮನ್ ಸಿಲ್ವರು. ಇದು ಬ್ಲಾಕ್ ಆಗೋಲ್ಲ, ಲೈಫ್ ಟೈಮ್ ಚೆನ್ನಾಗಿರುತ್ತೆ, ಏನೂ ಹಾಳಾಗಲ್ಲ. ಇದು ಹೇಳಿದ್ದಾರೆ ಅದಕ್ಕೇ ಅವರೇನೆ. ಹಾಗಾಗಿ ಅದ್ರ ರೈಟಲ್ಲಿ ವೇರಿಯೇಷನ್ ಇರುತ್ತೆ. ಸ್ವಲ್ಪ ಬ್ಲಾಕ್ ಆಗೋದು ಒಂದು 2-3 ವರ್ಷ ವ್ಯಾರಂಟಿ ಕೊಡ್ತಾರೆ, ಅದೆಲ್ಲ ಬ್ಲಾಕ್ ಆಗುತ್ತೆ. ಬಟ್ ಅದು ಕಡಿಮೆ ರೇಟ್ ಇರುತ್ತೆ. ಇದು ಅದಕ್ಕಿಂತ 3 ಪಟ್ಟು ಜಾಸ್ತಿ ಇರುತ್ತೆ. ಈಗ ಅದು 1,500 ಇದ್ದರೆ 3,000-4,000 ಆ ಥರ ಇರುತ್ತೆ. ಹಾಗಾಗಿ ನಾನು ಚೆನ್ನಾಗಿರೋದೇ ಕೊಡಿ, ಮತ್ತೆ ಏನು ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ಸ್ವಲ್ಪ ಚೆನ್ನಾಗಿರೋದೇ ಕೊಡಿ ಅಂತಂದೆ. ಹಾಗಾಗಿ 3,800 ಈ ತಟ್ಟೆಗೆ. ಚೆನ್ನಾಗಿದೆ, ದೊಡ್ಡದಾಗೂ ಇದೆ, ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟು ಇದು 2 ಕುಂಕುಂಬಾಣಿ. ಇದು ನಾನು ಆಲ್ಮೋಸ್ಟು 1.5 ಮಂತ್ ಆಯಿತು ಅನಿಸುತ್ತೆ. ಇದು ಬೆಳ್ಳಿದಿದ್ದು, ಜರ್ಮನ್ ಸಿಲ್ವರಲ್ಲಿ ಬೆಳ್ಳಿದೇನೆ. ಇದು ಅಂದರೆ ಹಗ್ಲಕ್ಕೆ ಚೆನ್ನಾಗಿತ್ತು ಅಂತೇಳಿ ತೊಗೊಂಡೆ. ಸ್ವಲ್ಪ ನೋಡಿ ಈ ಥರ ಚೆನ್ನಾಗಿ ಸೆಟ್ ಆಗುತ್ತೆ ಇದಕ್ಕೂ ಅದಕ್ಕೂ ಅಂತ ಹೇಳಿ ತೊಗೊಂಡಿದ್ದು. ಅವಾಗ ಒಂದ್ಸಲಿ ತೊಗೊಂಡಿದ್ದೆ ನಾನು. ಈ ಥರ ತಟ್ಟೆ ತೊಗೋಬೇಕು ಅಂದ್ಕೊಂಡಿದ್ದೆ, ಹಾಗಾಗಿ ಬೆಳ್ಳಿ ನೋಡಿದ ತಕ್ಷಣ ಇಷ್ಟ ಆಗಿತ್ತು ಅಂತ ತೊಗೊಂಡೆ. ಇದು ಹೆಚ್ಚು ಕಮ್ಮಿ 4,000 ಅನಿಸುತ್ತೆ. ಮೋಸ್ಟ್ಲಿ ಒಂದು ತಿಂಗಳು 2 ತಿಂಗಳು ಹಿಂದೆ ತೊಗೊಂಡಿದ್ದು ನಾನು. 4,000 ಅನಿಸುತ್ತೆ ಎರಡಕ್ಕೂ. ಇದು ಬೆಳ್ಳಿದು. ಮತ್ತು ನೆಕ್ಸ್ಟು ನನಗೆ ಅಲ್ಲಿ ವಂದನಾ ಆರ್ಟ್ಸಲ್ಲೆಲ್ಲ ತೊಗೊಂಡೆ ಅಂಥೇಳಿ ನನಗಿದು 2 ಹೊಸೂಕಗಳನ್ನ ಅವರೇ ಗಿಫ್ಟಾಗಿ ಕೊಟ್ಟರು.
ಇದು ನೋಡಿ, ಇದು ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ. ಇದನ್ನು ನನಗೆ ಅವ್ರು ಗಿಫ್ಟ್ ಕೊಟ್ಟಿದ್ದು. ಎಲ್ಲರಿಗೂ ಕೊಡ್ತಾರೋ ಇಲ್ಲ ಇಷ್ಟು ಲಿಮಿಟು ಅಂತ ಇದೆಯೋ ಅಮೌಂಟು ನಂಗೆ ಗೊತ್ತಿಲ್ಲ. ಒಟ್ಟಾಗಿ ನಾನು ಇಷ್ಟು ತೊಗೊಂಡಿದ್ದಕ್ಕೆ ಅಲ್ಲೇ ತೊಗೊಂಡಿದ್ದು ನಾನು ಇದನ್ನೆಲ್ಲ. ಇಷ್ಟು ತೊಗೊಂಡಿದ್ದಕ್ಕೆ ಇದು ಸುಕರು ಒಂದು ಗಿಫ್ಟಾಗಿ ಕೊಟ್ಟರು ನಮಗೆ. ಮತ್ತು ನೆಕ್ಸ್ಟ್ ನಿಮಗೆ ಸ್ಯಾರಿ ತೋರಿಸ್ತೀನಿ. ಸ್ಯಾರಿನಲ್ಲಿ ಇದು ದೇವ್ರಿಗೆ ಗುಡ್ಸೋದಕ್ಕೆ ಅಂತ, ಅದಕ್ಕೆ ಮೈ ಮೇಲೆ ಹಾಕೊಳ್ಳಲ್ಲ. ಇದು ದೇವ್ರಿಗೆ ಗುಡ್ಸೋಕ್ಕೆ ಅಂತ ತೊಗೊಂಡಿದ್ದು ನಾನು. ನೋಡಿ, ಇದು ಏನು ಅಂತ ಗೊತ್ತಿಲ್ಲ, ಸೆಮಿ ಸಿಲ್ಕ್ಸು ಕ್ರೇಪ್ಸಲ್ಲಿ ಏನು ಅಂತ ಗೊತ್ತಿಲ್ಲ. ಒಟ್ಟಾಗಿ ಚೆನ್ನಾಗಿತ್ತು, ಸಾಫ್ಟಾಗಿದೆ, ಕಲರು ತುಂಬ ಚೆನ್ನಾಗಿತ್ತು. ಇದು ತುಂಬ ಸ್ಯಾರಿ ಇಷ್ಟಪಡ್ತಿದ್ರು. ಒಂದು 2-3 ಪೀಸ್ ಇತ್ತಷ್ಟೇ. ನಾನು ನನ್ನ ಫ್ರೆಂಡ್ ಇಬ್ಬರು ತೊಗೊಂಡ್ವಿ ಸೇಮು. ಅವು ಸ್ವಲ್ಪ ಬಾಟ್ರು ಚೆನ್ನಾಗಿದೆ. ನಂದು ಇದೊಂದು ಸೆಟ್ಟು, ಇದೊಂದು ಸ್ಯಾರಿ. ಇದು ಚೆನ್ನಾಗಿತ್ತು ಅಂತೇಳಿ ದೇವ್ರಿಗೆ ಗುಡ್ಸೋಕ್ಕೆ ಅಂತ ತೊಗೊಂಡಿದ್ದು ನಾವು. ಇದು ರೇಟು ಇದು 1600, 2000 ಇದೆ, ಡಿಸ್ಕೌಂಟ್ ಹೋಗಿ 1600. ಮತ್ತು ನೆಕ್ಸ್ಟ್ ಇದು ರೇಷ್ಮೆ ಸೀರೆ. ನಾನು ನಮ್ಮನೆಯವ್ರದ್ದು ನವಂಬರ್ ಬಂದು ಮದುವೆ ಇತ್ತು, ಹಾಗಾಗಿ ಮದುವೆಗೆ ಬೇಕು ಅಂತ ಹೇಳಿ ಇದೊಂದು ಸಿಲ್ಕ್ ಸೀರೆ ತೊಗೊಂಡೆ. ಇದು ಸಿಲ್ಕ್ ಸೀರೆ. ಈ ಸೀರೆಗೆ 6200 ಕೊಟ್ಟಿದ್ದೀನಿ. 6200 ರೇಷ್ಮೆ ಸೀರೆಗೆ ಏನು ಭಾರಿ ದೊಡ್ಡ ಅಮೌಂಟ್ ಅಲ್ಲ ಅನ್ಸುತ್ತೆ ನನಗೆ. ಹಂಗಾಗಿ 6000ಕ್ಕೆ ತುಂಬ ವರ್ತ್ ಅನ್ನಿಸ್ತು. 6200, 7750 ಇದೆ. ಡಿಸ್ಕೌಂಟ್ ಎಲ್ಲ ಹೋಗಿ 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಹೋಗಿ 6200 ಕೊಟ್ಟಿದ್ದಾರೆ. 6200 ಇದೆ. ಹಾಗಾಗಿ ಇದು ನೋಡಿ, ಈ ಸೀರೆ ಇದು ಕಲರ್ ಚೆನ್ನಾಗಿತ್ತು, ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದೀನಿ. 6200 ನೋಡಿ, ಕಲರ್ ಪಿಂಕ್ ಬಂದಿದೆ. ಇಷ್ಟೇ ಶಾಪಿಂಗ್ ಮಾಡಿರೋದು ಈ ಸಲ. ನೋಡೋಣ, ಇನ್ನೂ ಒಂದು ಸಲ ಬೆಳ್ಳಿದು ಸಾಮಾನುಗಳಿದ್ದಾವೆ ನಮ್ಮ ಮನೇಲಿ, ಬೆಳ್ಳಿ ಐಟಮ್ಸ್ ಇದ್ದಾವೆ. ಅದನ್ನೊಂದ್ಸಲ ನಿಮಗೆ ಯಾವಾಗಲಾದ್ರೂ ಒಂದು ಲಾಗಲ್ಲಿ ಬರೀ ಬೆಳ್ಳಿದೇ ಒಂದು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟೇ ಶಾಪಿಂಗ್ ಮಾಡಿರೋದು. ಹೊಸ್ದಾಗಿ ಮಾಡಿರೋದು ಚಾನಲ್ಲು ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.